ಆದರೆ ಲೀಲಾ ಬದುಕಿರೋದು ಬೇರೆಯವ್ರ ಸಂತೋಷಕ್ಕೋಸ್ಕರ. ಒಂದು ವೇಳೆ ಲೀಲಾ ಏನಾದರೂ ನನಗೆ ವಿಷ ಕೊಟ್ರೆ ನಾನು ಅದನ್ನ ಸಂತೋಷವಾಗಿ ಕುಡಿತೀನಿ. ಯಾಕೆಂದ್ರೆ ಅವಳು ಒಳ್ಳೆತನ ವಿಷಾನೂ ಕೂಡ ಅಮೃತ ಮಾಡಿಬಿಡುತ್ತೆ. ನೋಡಿ, ಮೊದಲು ಲೀಲಾ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವಳು ಎಂಥವಳು, ಅವಳ ಮನ್ಸು ಎಂಥದ್ದು ಅಂತ ತಿಳ್ಕೊಂಡು ಆರೋಪ ಮಾಡಿ. ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ಲೀಲಾ ಈ ತಪ್ಪನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾನು ಒಪ್ಕೊಳ್ಳೋದು ಇಲ್ಲ. ರೂಪಾ, ನೀನೇನೋ ಹೇಳಕ್ ಬಂದಿಯಲ್ಲ, ಏನದು? ಸರ್, ಒಂದ್ಸಲ ಇದನ್ನ ನೋಡಿ ಸರ್. ತುಂಬಾ ಗ್ಯಾಪ್ ಆದ್ಮೇಲೆ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮನೆ ಹಾಳು ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಯಾರ ಕೈಗೂ ಸಿಕ್ಕಾಕೊಳ್ದೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ. ಸರು, ನಿಂಗೆ ಅಲ್ಪ ಸ್ವಲ್ಪ ಕೆಟ್ಟ ಬುದ್ಧಿ ಇದೆ ಅಂತ ಗೊತ್ತಿತ್ತು, ಅದಿಷ್ಟೊಂದು ನೀಚ್ ಬುದ್ಧಿ ಇದೆ ಅಂತ ಗೊತ್ತಿರ್ಲಿಲ್ಲ. ಛೇ, ಹಿಂದೆ ಮುಂದೆ ನೋಡದೆ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಈಗೆಲ್ಲರೂ ಉಗಿತಾರೆ, ಮುಖ ತುಂಬಾ ಉಗಿಸ್ಕೊ. ನೀನು ಡಿಫೆಂಡ್ ಮಾಡ್ಕೋಬೇಡ. ಅಲ್ಲಮ್ಮ ಸರು, ನೀನಾಗೆ ತಪ್ಪು ಮಾಡಿ ಕಣ್ಣಾರ ನೋಡ್ದೆ ಅಂತ ಹೇಳಕ್ಕೆ ನಿಂಗೆ ಹೇಗಮ್ಮ ಮನ್ಸು ಬಂತು? ಏನೇನೆಲ್ಲ ಮಾತಾಡ್ದೆ ಸರು ನೀನು? ನೀನ್ ಮಾಡಿರೋ ಕೆಲಸ ನೋಡಿ ನನಗೆ ಅಸಹ್ಯ ಅನಿಸ್ತಿದೆ. ಛೀ, ನೀನ್ ಮಾಡಿರೋ ಕೆಲಸದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ 2 ಜೀವ ಅಪಾಯಕ್ಕೆ ಸಿಕ್ಕಾಕೋತಿದ್ವು. ಅಂತ ದ್ವೇಷ ಏನಮ್ಮ ನಿನಗೆ ಲೀಲಾ ಮೇಲೆ? ಅಂತರಾಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಪ್ಲೀಸ್,
ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ವಿಷಯಕ್ಕೆ ಯಾರೂ ಜಗಳ ಮಾಡೋದು ಬೇಡ. ನನಗೆ ಈ ಜಗಳ, ಬೈಗಳ, ಕೋಪ ಅಂದರೆ ತುಂಬಾ ಇರಿಟೇಟ್ ಆಗುತ್ತೆ. ಪ್ಲೀಸ್, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸಮಸ್ಯೆಗಳು ಏನೇ ಇದ್ರೂ ಅದನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅದನ್ನು ಬಿಟ್ಟು ಈ ಜಗಳ ಎಲ್ಲ ಮಾಡೋದು ಬೇಡ. ಈ ಜಗಳದಿಂದ ನೋವೇ ಜಾಸ್ತಿ. ಆ ನೋವು ನನ್ನಿಂದ ಆಗಬಾರ್ದು. ಪ್ಲೀಸ್, ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೋಗೋಣ. ರೂಪಾ, ಇನ್ನೊಂದ್ಸಲ ನನ್ಗೆ ಹೇಳ್ದೆ ಈ ಕೆಲಸ ಎಲ್ಲ ಮಾಡಬೇಡ. ಹೋಗು. ಮೇಡಮ್, ನಿಜವಾಗ್ಲೂ ನಾನು ನಿಮ್ಗೆ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದ್ಯಾ? ನೋ ರೂಪಾ, ನಾಟ್ ಅಟ್ ಆಲ್. ನೀನು ತುಂಬ ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾದೆ ತಪ್ಪು ಅಂತ ಎಲ್ಲರೂ ನಂಬ್ತಿದ್ರು. ನನಗೆ ಗೊತ್ತು, ಲೀಲಾ ಯಾವತ್ತೂ ಅಂಥ ಕೆಲಸ ಮಾಡೋಳಲ್ಲ. ಯಾಕೆ ಅಂದರೆ ಅವಳು ನನ್ನನ್ನು ಇಷ್ಟು ದಿನ ನೋಡ್ಕೊಂಡಿದ್ದ ರೀತಿಲೇ ನನಗೆ ಆ ನಂಬಿಕೆ ಬಂದಿದೆ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾ ಮೇಲೆ ಎಲ್ಲರೂ ಸೇರಿಕೊಂಡು ಆರೋಪ ಮಾಡಿಬಿಡ್ತಿದ್ರು. ಹೌದು ಮೇಡಮ್, ಆ ವಿಡಿಯೋ ಇಲ್ಲ ಅಂದಿದ್ದರೆ ಅವ್ರು ನನ್ನ ಮೇಲೂ ಏನೋ ಒಂದು ಸುಳ್ಳು ಹೇಳಿ ಲೀಲಾ ಮೇಡಮ್ ಮೇಲೆ ತುಂಬ ಕೆಟ್ಟಾಗಿ ಮಾತಾಡಿರೋರು. ನನಗೆ ಮೊದಲಿಂದನೂ ಅನುಮಾನ ಇತ್ತು ರೂಪಾ. ಈ ಮನೆಯಲ್ಲಿ ಕೆಲವ್ರಿಗೆ ಲೀಲಾ ಕಂಡ್ರೆ ಆಗಲ್ಲ, ಅದು ಈಗ ಕನ್ಫರ್ಮ್ ಆಯಿತು. ಈ ಮನೆಯಲ್ಲಿ ಲೀಲಾಗೆ ಈ ಮಟ್ಟಕ್ಕೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ಲೀಲಾ ಪರಿಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ರೂಪಾ, ಇನ್ಮೇಲೆ ಆಗಿದ್ದಾಗಲಿ ಲೀಲಾಗೆ ಇನ್ನು ಮುಂದೆ ಯಾರಿಂದನೂ ತೊಂದರೆನೂ ಆಗಬಾರ್ದು, ಮೋಸನೂ ಆಗಬಾರ್ದು. ನಾನು ಹಾಗೆ ನೋಡ್ಕೋತೀನಿ. ಎಂಥ ಮಾತು ಹೇಳಿದ್ಯಮ್ಮ. ನಿನ್ನ ಮಾತು ಕೇಳಿ ಮನಸ್ಸು ತಂಪಾಗಿ ಹೋಯ್ತು. ಹೌದು ಅತ್ತೆ, ನೀವು ಆಡಿದ ಮಾತು ನೋಡಿದ್ರೆ ಇನ್ಮೇಲೆ ಯಾವುದೇ ಸಮಸ್ಯೆ ಬರೋದೇ ಇಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂತು. ನಿಜ ಹೇಳ್ತೀನಿ ಅಂತ, ನಿನ್ನ ನೋಡಿದಾಗ ನೀನು ಈ ಮನೆಗೆ ಬಂದರೆ ಏನೇನೋ ಅನಾಹುತ ಆಗ್ಬಿಡುತ್ತೆ, ಈ ಸಂಸಾರದ ಸೂತ್ರ ಹರಿದು ಹೋಗ್ಬಿಡುತ್ತೆ ಅಂತ ನನ್ನಷ್ಟಕ್ಕೆ ನಾನೇ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ